ಮಿತ್ರರೇ ನಮಸ್ಕಾರ. ಮಿತ್ರರೇ, ಪುನೀತ್ ರಾಜ್ಕುಮಾರ್ ಅಗಲಿದ ಸಂದರ್ಭದಲ್ಲಿ ನಮಗೆಲ್ಲ ನೋಡಿದವರಿಗೆ ಒಂದು ಪ್ರಶ್ನೆ ಬಂದಿತ್ತು. ಪುನೀತ್ ರಾಜ್ಕುಮಾರ್ ಕನ್ನಡ ಮಾತ್ರ ಅಲ್ಲ, ತೆಲುಗು, ತಮಿಳು, ಮಲಯಾಳಂ, ಬಾಲಿವುಡ್ ಹೀಗೆ ಅನೇಕ ಭಾಷೆಗಳಲ್ಲಿ ನಟಿಸಿರಬೇಕು. ಇದಕ್ಕಾಗಿ ಹೊರ ರಾಜ್ಯದ ಟಾಪ್ ನಟರೆಲ್ಲ ಈ ಪುನೀತ್ ರಾಜ್ಕುಮಾರ್ ಅವರ ಮುಂದೆ ಬಂದು ನಿಂತು ಕಣ್ಣೀರು ಹಾಕ್ತಿದ್ದಾರೆ. ಇಲ್ದಿದ್ರೆ ಇಷ್ಟೊಂದು ಅಭಿಮಾನವನ್ನು ಗಳಿಸೋದು ಹೇಗೆ ಸಾಧ್ಯ? ಅದರಲ್ಲೂ ತೆಲುಗು, ತಮಿಳು, ಮಲಯಾಳಂನ ಸೂಪರ್ ಸ್ಟಾರ್ಗಳೆಲ್ಲ ಹೀಗೆ ಬಂದು ಕಣ್ಣೀರು ಸುರಿಸ್ತಿದ್ದಾರೆ ಅಂದರೆ ಪುನೀತ್ ಆ ಭಾಷೆಯಲ್ಲಿ ನಟಿಸಿರಲೇಬೇಕು ಅಂತ ಪ್ರತಿಯೊಬ್ಬರು ಅಂದ್ಕೊಂಡಿದ್ರು. ಆದರೆ ಮಿತ್ರರೇ, ಪುನೀತ್ ರಾಜ್ಕುಮಾರ್ ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ನಟಿಸಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಹೇಗೆ ಕನ್ನಡದಲ್ಲಿ ಮಾತ್ರ ನಟಿಸಿದ್ರು, ಪುನೀತ್ ರಾಜ್ಕುಮಾರ್ ಕೂಡ ಅದೇ ಪಾಲಿಸಿಯನ್ನು ಅನುಸರಿಸಿದವರು. ಅವರ ಸಿನಿಮಾಗಳು ಕೆಲವುದು ಡಬ್ ಆಗಿದವೆ ಬಿಟ್ಟರೆ ಪುನೀತ್ ರಾಜ್ಕುಮಾರ್ ಯಾವತ್ತೂ ಬೇರೆ ಭಾಷೆಯ ಸಿನಿಮಾಗಳಲ್ಲಿ ನಟಿಸಿದವರಲ್ಲ. ಅವರು ಬದುಕಿದ್ದಷ್ಟು ದಿನ ಕನ್ನಡ ಚಿತ್ರವನ್ನ ಮಾತ್ರ ನಟಿಸಿದವರು. ರಾಜ್ಕುಮಾರ್ ಕೂಡ ಇದೇ ಹಾದಿಯಲ್ಲಿ ನಡೆದವರು. ಇದನ್ನೇ ಪುನೀತ್ ರಾಜ್ಕುಮಾರ್ ಕೂಡ ಅನುಸರಿಸಿದ್ರು. ಆದರೂ ಈ ಪರಭಾಷೆಯ ಈ ಟಾಪ್ ನಟರುಗಳ ಅಭಿಮಾನವನ್ನ ಪುನೀತ್ ಹೇಗೆ ಸಂಪಾದಿಸಿದ್ದು, ಹೇಗಿತ್ತು ಬಾಲಿವುಡ್, ಟಾಲಿವುಡ್, ಮಾಲಿವುಡ್ನ ಸೂಪರ್ ಸ್ಟಾರ್ ಜೊತೆಗಿನ ಪುನೀತ್ ಒಡನಾಟ, ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಿಮಗೆ ನೀಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮಿತ್ರರೇ. ತಾಯಿಯಂತೆ ಮಗಳು, ತಂದೆಯಂತೆ ಮಗ ಅನ್ನೋ ಒಂದು ಮಾತು ಹೇಳ್ತಾರೆ. ಅದು ಪುನೀತ್ಗೆ ಹೇಳಿ ಮಾಡಿಸಿದಂತೆ ಇತ್ತು. ಡಾಕ್ಟರ್ ರಾಜ್ಕುಮಾರ್ ಹೇಗೆ ಸರಳವಾದ ವಿನಯವಂತಿಕೆಯಿಂದ, ಮುಗ್ಧತೆಯಿಂದ ಜೀವನ ನಡೆಸ್ತಿದ್ರೋ ಅದೇ ರೀತಿ ಅವರ ಮಗನಾಗಿ ಪುನೀತ್ ಕೂಡ ಜೀವನ ಮಾಡಿದ್ದಾರೆ. ಹೀಗಾಗಿ ಸ್ಯಾಂಡಲ್ವುಡ್ನ ಸ್ಟಾರ್ ನಟರಿಂದ ಹಿಡಿದು ನಿನ್ನೆ ಮೊನ್ನೆ ಬಂದ ಹೀರೋಗಳು ಕೂಡ ಪುನೀತ್ ಅಂದ್ರೆ ಅಪಾರವಾಗಿ ಪ್ರೀತಿಸ್ತಿದ್ರು. ಅವರೆಲ್ಲರ ಜೊತೆಗೂ ಅಪ್ಪು ಉತ್ತಮವಾದ ಬಾಂಧವ್ಯವನ್ನು ಹೊಂದಿದ್ರು. ಅಷ್ಟೇ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರ ಮಗನಾಗಿ ಅವರಂತೆ ಕನ್ನಡ ಬಿಟ್ಟು ಬೇರೆ ಭಾಷೆಯ ಚಿತ್ರಗಳಲ್ಲಿ ಅಭಿನಯ ಮಾಡಿದವರೂ ಅಲ್ಲ. ಆದರೆ ರಾಜ್ಗೆ ಹೇಗೆ ನೆರೆ ಭಾಷೆಯ ಸಿನಿಮಾ ಇಂಡಸ್ಟ್ರಿಯ ನಾಯಕರ ಜೊತೆ ಉತ್ತಮ ಬಾಂಧವ್ಯ ಇತ್ತೋ ಅದೇ ರೀತಿ ಅಪ್ಪುಗೂ ಇತ್ತು. ತೆಲುಗು, ತಮಿಳು, ಮಲಯಾಳಿ, ಹಿಂದಿ ಸ್ಟಾರ್ ನಟರ ಜೊತೆಗೆ ಅಪ್ಪು ತುಂಬಾ ಆತ್ಮೀಯತೆಯನ್ನು ಬೆಳೆಸಿಕೊಂಡಿದ್ರು. ಮಿತ್ರರೇ, ಚಂದನವನದಲ್ಲಿ ದೊಡ್ಡಮನೆ ಕುಟುಂಬ ಹೇಗೋ ಅದೇ ರೀತಿ ಟಾಲಿವುಡ್ನಲ್ಲಿ ಚಿರಂಜೀವಿ ಕುಟುಂಬ. ಡಾಕ್ಟರ್ ರಾಜ್ಕುಮಾರ್ ಕಾಲದಿಂದಲೂ ಚಿರಂಜೀವಿ ಕುಟುಂಬದ ಜೊತೆಗೆ ತುಂಬಾ ಆಪ್ತತೆ ಇತ್ತು. ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಯಲ್ಲಿ ಏನೇ ಕಾರ್ಯಕ್ರಮ ಆದರೂ ಅಲ್ಲಿ ಚಿರಂಜೀವಿ ಫ್ಯಾಮಿಲಿ ಇರ್ತಿತ್ತು. ಅದೇ ರೀತಿ ಚಿರಂಜೀವಿ ಕುಟುಂಬದಲ್ಲಿ ಏನೇ ಕಾರ್ಯಕ್ರಮ ಆದರೂ ಅಲ್ಲಿ ರಾಜ್ ಫ್ಯಾಮಿಲಿ ಹೋಗ್ತಿತ್ತು. ಅಪ್ಪು ಬಾಲನಟನಾಗಿ ಅಭಿನಯಿಸಿದ್ದ ಸಂದರ್ಭದಲ್ಲೇ ಚಿರಂಜೀವಿ ಬೇಷ್ ಅಂತ ಹೇಳಿದ್ರು. ರಾಜ್ ಪಾರ್ವತಮ್ಮ ನಿಧನದ ಬಳಿಕವೂ ಈ ಎರಡೂ ಕುಟುಂಬದ ಆಪ್ತತೆ ಹಾಗೆ ಮುಂದುವರೆದಿತ್ತು. ಚಿರಂಜೀವಿಗೆ ಅಪ್ಪು ಅಂದ್ರೆ ವಿಶೇಷ ಪ್ರೀತಿ ಇತ್ತು. ಚಿರಂಜೀವಿ ಮಗ ಸ್ಟಾರ್ ಹೀರೋ ರಾಮ್ ಚರಣ್ ಪುನೀತ್ ರಾಜ್ಕುಮಾರನ್ನ ಅಪ್ಪು ಅಣ್ಣ ಅಂತಲೇ ಕರೀತಾ ಇದ್ರು. ಪುನೀತ್ ಫೈಟ್, ಡ್ಯಾನ್ಸ್ ಅಂದ್ರೆ ತುಂಬಾನೇ ಇಷ್ಟ. ಅಪ್ಪು ಚಿತ್ರವನ್ನ ಮಿಸ್ ಮಾಡದೆ ನೋಡ್ತೀನಿ ಅಂತಿದ್ರು. ಇನ್ನು ಚಿರಂಜೀವಿ ಸಹೋದರ ತೆಲುಗಿನ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಕೂಡ ಅಪ್ಪು ಮೇಲೆ ವಿಶೇಷ ಪ್ರೀತಿಯನ್ನ ಹೊಂದಿದ್ರು. ಅಪ್ಪು ನಿಧನ ಕನ್ನಡಿಗರಲ್ಲಿ ಎಷ್ಟು ದುಃಖ ತರಿಸಿದೆಯೋ ಅಷ್ಟೇ ದುಃಖ ಚಿರಂಜೀವಿ ಫ್ಯಾಮಿಲಿಗೂ ತರಿಸಿದೆ. ರಾಜ್ಕುಮಾರ್ ಎನ್ಟಿಆರ್ ಫ್ಯಾಮಿಲಿ ಮೊದಲಿನಿಂದಲೂ ಉತ್ತಮ ಬಾಂಧವ್ಯವನ್ನು ಹೊಂದಿತ್ತು. ಹೀಗಾಗಿಯೇ ಅಪ್ಪು ಮತ್ತು ಟಾಲಿವುಡ್ ಸ್ಟಾರ್ ನಟ ಜೂನಿಯರ್ ಎನ್ಟಿಆರ್ ಬಾಲ್ಯದಲ್ಲೇ ಗೆಳೆಯರಾಗಿದ್ರು. ಈ ಗೆಳೆತನ ದಿನ ಕಳೆದಂತೆ ಗಾಢವಾಗಿತ್ತು. ಜೂನಿಯರ್ ಎನ್ಟಿಆರ್ ಬೆಂಗಳೂರಿಗೆ ಬಂದಾಗ ಅಪ್ಪು ಮನೆಗೆ ಭೇಟಿ ನೀಡ್ತಾ ಇದ್ರು. ಇನ್ನು ಅಪ್ಪು ಹೈದರಾಬಾದ್ಗೆ ಹೋದಾಗ ಜೂನಿಯರ್ ಎನ್ಟಿಆರ್ ಮನೆಗೆ ಭೇಟಿ ನೀಡ್ತಿದ್ರು. ಇದೇ ಪ್ರೀತಿಯಲ್ಲಿ ತಮ್ಮ ಗೆಳೆಯನಿಗೋಸ್ಕರ ಪುನೀತ್ ಅಭಿನಯದ ಚಕ್ರವ್ಯೂಹ ಚಿತ್ರಕ್ಕಾಗಿ ಜೂನಿಯರ್ ಎನ್ಟಿಆರ್ ಹಾಡೊಂದನ್ನ ಹಾಡಿದ್ರು. ಭಾಷೆ ಬೇರೆ ಬೇರೆ ಆಗಿದ್ರು ಇಬ್ಬರು ಕೂಡ ತುಂಬಾ ಆಪ್ತರಾಗಿದ್ರು. ಅವಾರ್ಡ್ ಪ್ರೋಗ್ರಾಂಗಳಲ್ಲಿ ಇಬ್ಬರು ಜೊತೆಯಾಗಿ ಓಡಾಡ್ತಾ ಇದ್ರು. ತಾರಕ್ ನನ್ನ ಸಹೋದರ ಅಂತ ಅಪ್ಪು ಅದೆಷ್ಟೋ ಬಾರಿ ಹೇಳಿಕೊಂಡಿದ್ರು. ಅಪ್ಪು ನಿಧನದ ಸುದ್ದಿ ಕೇಳಿ ಜೂನಿಯರ್ ಎನ್ಟಿಆರ್ ಬಿಕ್ಕಿ ಅತ್ತಿದ್ದಾರೆ. ಪುನೀತ್ ಪಾರ್ಥಿವ ಶರೀರದ ಮುಂದೆ 2-3 ನಿಮಿಷಗಳ ಕಾಲ ದುಃಖ ತಪ್ತರಾಗಿ ನಿಂತು ಕಣ್ಣೀರ ಕೋಡಿ ಹರಿಸಿದ್ರು. ಅದನ್ನ ನೋಡಿದಾಗ ಅಭಿಮಾನಿಗಳು ಸಹ ಕಣ್ಣೀರು ಹಾಕಿದ್ರು. ತೆಲುಗು ಸಿನಿಮಾದ ಸ್ಟಾರ್ ಹೀರೋ ನಂದಮೂರಿ ಬಾಲಕೃಷ್ಣಗೆ ಅಪ್ಪು ಅಂದ್ರೆ ವಿಶೇಷ ಪ್ರೀತಿ. ಎನ್ಟಿಆರ್ ಫ್ಯಾಮಿಲಿಯ ಬಾಲಯ್ಯ ಟಾಲಿವುಡ್ನಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿದವರು. ಬೆಂಗಳೂರಿಗೆ ಬಂದಾಗ ಅಪ್ಪು ನೋಡದೆ, ಅಪ್ಪು ಜೊತೆ ಸ್ವಲ್ಪ ಹೊತ್ತು ಮಾತನಾಡದೆ ವಾಪಸ್ ಹೋಗ್ತಿರ್ಲಿಲ್ಲ ಬಾಲಯ್ಯ. ಸಿನಿಮಾ ಪ್ರಚಾರದ ವೇಳೆ ಕೂಡ ಅಪ್ಪುವನ್ನ ಬಾಲಯ್ಯ ಪಕ್ಕದಲ್ಲೇ ಕೂರಿಸಿಕೊಳ್ತಿದ್ರು. ಅವಾರ್ಡ್ ಪ್ರೋಗ್ರಾಂ ಒಂದರಲ್ಲಿ ನನಗೆ ಶಿವಣ್ಣ ಹೇಗೋ ಅದೇ ರೀತಿ ಬಾಲಣ್ಣ ಅಂತ ಅಪ್ಪು ಸಹ ಹೇಳಿದ್ರು. ಅಪ್ಪು ನಿಧನವಾದಾಗ ಅವರ ಪಾರ್ಥಿವ ಶರೀರದ ಮುಂದೆ ಬಾಲಯ್ಯ ಕಣ್ಣೀರು ಸುರಿಸಿದ್ರು. ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ಗೆ ದೇಶಾದ್ಯಂತ ಅಭಿಮಾನಿಗಳ ಸಾಗರವೇ ಇದೆ. ಅಲ್ಲು ಡ್ಯಾನ್ಸ್ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸಿಬಿಡುತ್ತೆ. ಅಂತಹ ಅಲ್ಲು ಅರ್ಜುನ್ಗೆ ಅಪ್ಪು ಅಂದ್ರೆ ತುಂಬಾನೇ ಇಷ್ಟವಾಗ್ತಾ ಇತ್ತು. ಇಬ್ಬರು ಬಹಳ ಗೆಳೆಯರಾಗಿದ್ರು.
ಜಾಕಿ ಚಿತ್ರದ ತೆಲುಗು ಆಡಿಯೋ ಬಿಡುಗಡೆ ವೇಳೆ ಅಪ್ಪು ಡ್ಯಾನ್ಸ್ ಹಾಗೂ ಫೈಟ್ಗೆ ನಾನು ಫಿದಾ ಆಗಿರೋದಾಗಿ ಸ್ವತಃ ಅಲ್ಲು ಅರ್ಜುನ್ ಹೇಳಿಕೊಂಡಿದ್ರು. ಇನ್ನು ಅಲ್ಲು ಅರ್ಜುನ್ ಬೆಂಗಳೂರಿಗೆ ಬಂದಾಗ ಅಪ್ಪು ಮನೆಗೆ ಬರ್ತಾ ಇದ್ರು. ಅಪ್ಪು ಕೂಡ ಹೈದರಾಬಾದ್ಗೆ ಹೋದಾಗ ಅಲ್ಲು ಅರ್ಜುನ್ ಮನೆಗೆ ಹೋಗುವ ಪದ್ಧತಿ ಇತ್ತು. ಅಪ್ಪು ನಿಧನದ ಶಾಕ್ನಲ್ಲಿರುವ ಅಲ್ಲು ಅರ್ಜುನ್ ಅಪ್ಪು ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಅಷ್ಟೊಂದು ವಿನಯವಂತನನ್ನ ನಾನು ನೋಡೇ ಇಲ್ಲ ಎಂದು ಅಪ್ಪುವನ್ನ ಕೊಂಡಾಡಿದ್ದಾರೆ. ಡಾಕ್ಟರ್ ರಾಜ್ ಮತ್ತು ಅಕ್ಕಿಲೇನಿ ಕುಟುಂಬ ಕೂಡ ಮೊದಲಿನಿಂದಲೂ ಆಪ್ತವಾಗಿ ಇದ್ದವರು. ಅಕ್ಕಿಲೇನಿ ಕುಟುಂಬದವರಿಗೆ ಅಪ್ಪು ಪ್ರೀತಿಯ ವ್ಯಕ್ತಿಯಾಗಿದ್ರು. ಜಾಕಿ ಚಿತ್ರದ ತೆಲುಗು ಆಡಿಯೋ ಬಿಡುಗಡೆ ವೇಳೆ ಸ್ವತಃ ಅಕ್ಕಿಲೇನಿ ನಾಗೇಶ್ವರ ರಾವ್ ಕೂಡ ಬಂದಿದ್ರು. ಇನ್ನು ನಾಗಾರ್ಜುನ ಅಪ್ಪು ಬಗ್ಗೆ ಆಗಾಗ ಮಾತನಾಡ್ತಲೇ ಇರ್ತಾರೆ. ಅಪ್ಪು ಸ್ಟಾರ್ ಫ್ಯಾಮಿಲಿಯ ಮಗನಾಗಿದ್ರು ಅವರಲ್ಲಿರುವ ಸರಳತೆ ಹಾಗೂ ವಿನಯತೆ ನಮ್ಮನ್ನ ಆಕರ್ಷಿಸುತ್ತೆ ಅಂತ ನಾಗಾರ್ಜುನ ಹೇಳ್ತಿದ್ರು. ಅಪ್ಪು ಒಬ್ಬ ಸರಳ ಜೀವಿ ಅನ್ನೋದು ಟಾಲಿವುಡ್ನಲ್ಲಿರುವ ಬಹುತೇಕರಿಗೆ ಗೊತ್ತಿತ್ತು. ಹೀಗಾಗಿಯೇ ಅಪ್ಪು ಸ್ನೇಹಕ್ಕೆ ಎಲ್ಲರೂ ಇಷ್ಟಪಡ್ತಾ ಇದ್ರು. ತೆಲುಗಿನ ಸೂಪರ್ ಸ್ಟಾರ್ ಮಹೇಶ್ ಬಾಬು ಹಾಗೂ ಪುನೀತ್ ರಾಜ್ಕುಮಾರ್ ಆಗಾಗ ಭೇಟಿಯಾಗ್ತಿದ್ರು. ಒಬ್ಬ ಸೂಪರ್ ಸ್ಟಾರ್ ಮಗನಾಗಿದ್ರು ಅಪ್ಪು ಎಷ್ಟೊಂದು ಸರಳ ವ್ಯಕ್ತಿ ಅಂತ ಮಹೇಶ್ ಬಾಬು ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ರು. ಅಪ್ಪು ಅಭಿನಯದ ಪವರ್ ಚಿತ್ರದ ಆಡಿಯೋ ಬಿಡುಗಡೆ ವೇಳೆ ಮಹೇಶ್ ಬಾಬು ಬಂದಿದ್ರು. ಇನ್ನು ರಾಣಾ ದಗ್ಗುಬಾಟಿ, ವಿಕ್ಟರ್ ವೆಂಕಟೇಶ್, ವಿಜಯ್ ದೇವರಕೊಂಡ ಹೀಗೆ ತೆಲುಗಿನ ದಿಗ್ಗಜ ನಟರುಗಳೊಂದಿಗೆ ಅಪ್ಪು ಅವಿನಾಭಾವ ಸಂಬಂಧ ಹೊಂದಿದ್ರು. ಹೀಗಾಗಿ ಸ್ಯಾಂಡಲ್ವುಡ್ನ ಅಪ್ಪು ನಿಧನ ಟಾಲಿವುಡ್ಗೂ ಕಣ್ಣೀರು ತರಿಸಿದೆ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ತಮಿಳು ಸಿನಿಮಾದಲ್ಲಿ ಹೇಗೆ ಸ್ನೇಹಿತರಿದ್ರೋ ಅದೇ ರೀತಿ ಅಪ್ಪುಗೆ ಕೂಡ ತುಂಬಾ ಸ್ನೇಹಿತರಿದ್ರು. ಅವರ ಜೊತೆ ಆತ್ಮೀಯವಾದ ಸಂಬಂಧವಿತ್ತು. ಅದರಲ್ಲಿಯೂ ತಮಿಳಿನ ಸೂಪರ್ ಸ್ಟಾರ್, ಜಗತ್ತಿನಾದ್ಯಂತ ಅಭಿಮಾನಿಗಳನ್ನ ಹೊಂದಿರುವ ರಜನಿಕಾಂತ್ಗೆ ಅಪ್ಪು ಕಂಡ್ರೆ ಇನ್ನಿಲ್ಲದ ಪ್ರೀತಿ. ಅಪ್ಪುವನ್ನ ಎತ್ತಿ ಆಡಿಸಿದವರು ರಜನಿಕಾಂತ್. ಬೆಂಗಳೂರು ಮೂಲದವರೇ ಆಗಿರುವ ರಜನಿಕಾಂತ್ ಬೆಂಗಳೂರಿಗೆ ಬಂದಾಗ ಡಾಕ್ಟರ್ ರಾಜ್ ಮನೆಗೆ ಭೇಟಿ ನೀಡ್ತಾ ಇದ್ರು. ಅಪ್ಪುವನ್ನ ಸಹ ಪ್ರೀತಿಯಿಂದ ಮಾತನಾಡಿಸ್ತಿದ್ರು. ಅಪ್ಪುವಿನಲ್ಲಿರುವ ವಿನಯವಂತಿಕೆಯನ್ನ ಕೊಂಡಾಡ್ತಾ ಇದ್ರು. ಅದರಲ್ಲೂ ಪುನೀತ್ ರಾಜ್ಕುಮಾರ್ ಅಭಿನಯದ ಅಪ್ಪು ಚಿತ್ರ 100ನೇ ದಿನದ ಸಂಭ್ರಮದ ಕಾರ್ಯಕ್ರಮದಲ್ಲಿ ಅಪ್ಪು ಬಗ್ಗೆ ರಜನಿಕಾಂತ್ ಆಡಿರುವ ಮಾತುಗಳು ಈಗ ಭಾರಿ ವೈರಲ್ ಆಗ್ತಿವೆ. ಅವಾರ್ಡ್ ಪ್ರೋಗ್ರಾಂಗಳಲ್ಲಿ, ಸಿನಿಮಾ ಕಾರ್ಯಕ್ರಮಗಳಲ್ಲಿ ರಜನಿಕಾಂತ್ ಮತ್ತು ಅಪ್ಪು ಅಕ್ಕಪಕ್ಕದಲ್ಲಿ ಕುಳಿತುಕೊಳ್ತಾ ಇದ್ರು. ರಾಜ್ಕುಮಾರ್, ಪಾರ್ವತಮ್ಮ ರಾಜ್ಕುಮಾರ್ ನಿಧನದ ಸಂದರ್ಭದಲ್ಲಿ ರಜನಿಕಾಂತ್ ಬೆಂಗಳೂರಿಗೆ ಬಂದಿದ್ರು. ಆದರೆ ಆರೋಗ್ಯ ಸರಿ ಇಲ್ಲದೆ ಆಸ್ಪತ್ರೆಗೆ ದಾಖಲಾಗಿದ್ದ ಹಿನ್ನೆಲೆಯಲ್ಲಿ ಅಪ್ಪು ಪಾರ್ಥಿವ ಶರೀರದ ದರ್ಶನಕ್ಕೆ ರಜನಿಕಾಂತ್ ಬಂದಿರಲಿಲ್ಲ. ಇನ್ನು ರಜನಿಕಾಂತ್ ಅಳಿಯ ಧನುಷ್ ಕೂಡ ಅಪ್ಪುವಿಗೆ ಆಪ್ತ ಗೆಳೆಯರಾಗಿದ್ರು. ಹಲವಾರು ಕಾರ್ಯಕ್ರಮಗಳಲ್ಲಿ ಇಬ್ಬರು ಒಟ್ಟಿಗೆ ಇರ್ತಾ ಇದ್ರು. ಇನ್ನು ತಮಿಳಿನ ಸೂಪರ್ ಸ್ಟಾರ್ ಶಿವಾಜಿ ಗಣೇಶನ್ ಅವರ ಮಗ ಪ್ರಭು ಗಣೇಶನ್ ತಮಿಳು ಸಿನಿಮಾದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದವರು. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಶಿವಾಜಿ ಗಣೇಶನ್ ಉತ್ತಮ ಸ್ನೇಹಿತರಾಗಿದ್ರು. ಹೀಗಾಗಿ ಅವರ ಮಕ್ಕಳಾದ ಅಪ್ಪು ಮತ್ತು ಪ್ರಭು ತುಂಬಾ ಆತ್ಮೀಯರಾಗಿದ್ರು. ಸಹೋದರರಂತೆ ಕಾಣಿಸಿಕೊಳ್ತಾ ಇದ್ರು. ಅಪ್ಪು ಅಭಿನಯದ ಪವರ್ ಚಿತ್ರದಲ್ಲಿ ಪ್ರಭು ಗಣೇಶನ್ ಆಕ್ಟ್ ಮಾಡಿದ್ರು. ಒಮ್ಮೆ ಶೂಟಿಂಗ್ ಸಂದರ್ಭದಲ್ಲಿ ಪ್ರಭುಗೆ ಆರೋಗ್ಯ ಕೈಕೊಟ್ಟಿರುತ್ತಂತೆ. ಆ ಸಂದರ್ಭದಲ್ಲಿ ಅಪ್ಪು ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಪ್ರಭು ಜೊತೆಗೆ ಇದ್ರಂತೆ. ಇದನ್ನ ಪುನೀತ್ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪ್ರಭು ಹೇಳಿಕೊಂಡಿದ್ದಾರೆ. ಅಪ್ಪು ಕಳೆದುಕೊಂಡಿದ್ದನ್ನ ನೆನೆದು ಸಿನಿಮಾ ಜಗತ್ತು ಬಡವಾಗಿದೆ ಅಂತ ಕಣ್ಣೀರು ಹಾಕಿದ್ದಾರೆ. ತಮಿಳಿನ ಮತ್ತೊಬ್ಬ ಸೂಪರ್ ಸ್ಟಾರ್ ಕಮಲ್ ಹಾಸನ್ ಕೂಡ ಅಪ್ಪು ಕಂಡ್ರೆ ಅಪಾರವಾದ ಪ್ರೀತಿಯನ್ನ ಹೊಂದಿದ್ರು. ಅಪ್ಪು ಅಗಲಿಕೆಯ ಸಂದರ್ಭದಲ್ಲಿ ಭಾವನಾತ್ಮಕ ಟ್ವೀಟ್ ಮಾಡಿ ತಮ್ಮ ನೋವನ್ನ ಹೊರಹಾಕಿದ್ರು. ಹಾಗೆ ತಮಿಳಿನ ಸೂಪರ್ ಸ್ಟಾರ್ ವಿಶಾಲ್ ತಂದೆ ಕರ್ನಾಟಕ ಮೂಲದವರು. ಹೀಗಾಗಿ ತಂದೆ ಮತ್ತು ಮಗ ಇಬ್ಬರು ಅಪ್ಪು ಕಂಡ್ರೆ ತುಂಬಾ ಪ್ರೀತಿ ಹೊಂದಿದ್ರು. ಅಪ್ಪುವಿನಲ್ಲಿರುವ ಸರಳತೆ, ವಿನಯವಂತಿಕೆ ನೋಡಿ ವಿಶಾಲ್ ಮನಸೋತಿದ್ರು. ಬೆಂಗಳೂರಿಗೆ ಬಂದಾಗ ಅಪ್ಪು ಮನೆಗೆ ಭೇಟಿ ನೀಡದೆ ವಾಪಸ್ ಚೆನ್ನೈಗೆ ಹೋಗ್ತಿರ್ಲಿಲ್ಲ. ಪುನೀತ್ ನಿಧನದ ಸುದ್ದಿ ಕೇಳಿ ವಿಶಾಲ್ ತುಂಬಾ ದುಃಖಿತರಾಗಿದ್ದಾರೆ. ಆತ್ಮೀಯ, ಅದ್ಭುತ ಮಾನವೀಯ ವ್ಯಕ್ತಿಯನ್ನ ಕಳೆದುಕೊಂಡಿದ್ದೇನೆ ಅಂತ ಕಣ್ಣೀರು ಹಾಕಿದ್ದಾರೆ. ಹಾಗೆ ಅಪ್ಪು ಶಿಕ್ಷಣ ನೀಡುತ್ತಿದ್ದ 1800 ಮಕ್ಕಳ ಜವಾಬ್ದಾರಿ ನನ್ನದು ಅಂತ ವಿಶಾಲ್ ಹೇಳಿದ್ದಾರೆ. ತಮಿಳು ಚಿತ್ರರಂಗದಲ್ಲಿ ಮಿಂಚಿ ಈಗ ಹಿಂದಿ ಸಿನಿಮಾ ಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಪ್ರಭುದೇವ್ಗೆ ಅಪ್ಪು ಕಂಡ್ರೆ ತುಂಬಾನೇ ಪ್ರೀತಿ ಇತ್ತು. ಇಬ್ಬರು ಹಲವಾರು ವೇದಿಕೆಯಲ್ಲಿ ಒಟ್ಟಾಗಿದ್ರು. ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮದಲ್ಲಿ ಪ್ರಭುದೇವ್ ಭಾಗವಹಿಸಿದ್ರು. ಇಬ್ಬರು ಸೇರಿ ಡಾರ್ಲಿಂಗ್ ಕೃಷ್ಣ ಸಿನಿಮಾಗೆ ಸ್ಟೆಪ್ ಕೂಡ ಹಾಕಿದ್ರು. ಅಪ್ಪು ನಿಧನದ ಸುದ್ದಿ ಕೇಳಿ ಪ್ರಭುದೇವ್ ಮುಂಬೈನಿಂದ ಓಡೋಡಿ ಬಂದಿದ್ರು. ಪಾರ್ಥಿವ ಶರೀರದ ಮುಂದೆ ಕಣ್ಣೀರ ಕೋಡಿ ಹರಿಸಿದ್ರು. ಸೂಪರ್ ಸ್ಟಾರ್ ಆಗಿರುವ ವಿಜಯ್ ಮತ್ತು ಶಿವಕಾರ್ತಿಕೇಯನ್ ಕೂಡ ಅಪ್ಪು ಸ್ನೇಹಿತರಾಗಿದ್ರು. ಅಪ್ಪು ಮನೆಗೆ ಶಿವಕಾರ್ತಿಕೇಯನ್ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ನಮ್ಮ ಮನೆಗೆ ಬನ್ನಿ ಅಂತ ಅಪ್ಪು ಹೇಳಿದ್ರು. ನಾನು ಬಂದಿದ್ದೇನೆ, ಆದ್ರೆ ಅಪ್ಪು ಈಗ ಇಲ್ಲ ಅಂತ ಶಿವಕಾರ್ತಿಕೇಯನ್ ತಮ್ಮ ನೋವನ್ನ ಹೊರಹಾಕಿದ್ರು. ಅಪ್ಪು ಸ್ನೇಹಕ್ಕೆ ಎಲ್ಲೆಯೇ ಇರಲಿಲ್ಲ. ಎಲ್ಲ ಸಿನಿಮಾ ಇಂಡಸ್ಟ್ರಿಯವರ ಜೊತೆಗೂ ಉತ್ತಮ ಬಾಂಧವ್ಯ ಹೊಂದಿದ್ರು. ಮಲಯಾಳಿ ಇಂಡಸ್ಟ್ರಿಯಲ್ಲೂ ಮೋಹನ್ ಲಾಲ್ ಆಪ್ತರಾಗಿದ್ರು. ಇನ್ನು ಮತ್ತೊಬ್ಬ ಸೂಪರ್ ಸ್ಟಾರ್ ಮಮ್ಮೂಟಿ ಜೊತೆಗೂ ಅಪ್ಪುವಿಗೆ ಉತ್ತಮ ಬಾಂಧವ್ಯ ಇತ್ತು.
ಡಾಕ್ಟರ್ ರಾಜ್ಕುಮಾರ್ ಹೇಗೆ ಪರಭಾಷಾ ಸಿನಿಮಾ ನಟರ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ರು, ಅಪ್ಪು ಕೂಡ ಅದೇ ದಾರಿಯಲ್ಲಿ ನಡೀತಾ ಇದ್ರು. ಭಾಷಾ ದ್ವೇಷವನ್ನ ಮರೆತು ಎಲ್ಲ ನಟರುಗಳ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಂಡಿದ್ರು. ಹೀಗಾಗಿ ಪರಭಾಷೆಯ ಅನೇಕ ದಿಗ್ಗಜ ನಟರು ಬೆಂಗಳೂರಿಗೆ ಬಂದು ಪುನೀತ್ ರಾಜ್ಕುಮಾರ್ ಮನೆಗೆ ಭೇಟಿ ನೀಡಿ ಅಶ್ವಿನಿ ಅವರಿಗೆ ಸಾಂತ್ವನ ಹೇಳ್ತಿದ್ದಾರೆ. ಅಣ್ಣನನ್ನ ಭೇಟಿ ಮಾಡಿ ಧೈರ್ಯ ಹೇಳ್ತಿದ್ದಾರೆ. ಇದು ಅಪ್ಪು ಸಂಪಾದಿಸಿದ ನಿಜವಾದ ಆಸ್ತಿ. ಮಿತ್ರರೇ, ಇದಿಷ್ಟು ಅಪ್ಪುವಿಗೆ ಹೊರ ಭಾಷೆಯ ನಟರುಗಳ ಜೊತೆಗೆ ಇದ್ದ ಉತ್ತಮ ಸಂಬಂಧದ ಕುರಿತಾಗಿ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.